ಇಲ್ಲೇ ವಿದೇಶದ ಹವಾಲಾ ದುಡ್ಡು ಹೆಂಗೆ ದಾಟಿ ಹೋಗ್ತಾ ಇತ್ತು, ಅದನ್ನು ಹಿಡಿಯೋ ಸಲುವಾಗಿ ಇದನ್ನು ಕಾನೂನು ಮಾಡಿದರು. ಅದಕ್ಕೆ ಅಲ್ಲಿ ಸಾಕ್ಷಿಗಳು ಸಿಗೋದು ಕಷ್ಟ ಆಗ್ತಿದ್ದು, ಭಾಳ ದಿನ ಹೋಗುವಂಥ ಪ್ರಸಂಗ ಇರ್ತಿದ್ದು, ಅಥವಾ ಸಾಕ್ಷಿ ಬದಲಾಗುವಂಥ ಸಾಧ್ಯತೆಗಳು ಇರ್ತಿದ್ದು. ಇಂಥ ಸಂದರ್ಭದಲ್ಲಿ ಅದು ಆಗಬಾರದು ಅಂತೇಳಿ ಯಾರ ಮೇಲೆ ಆರೋಪ ಇರ್ತದೋ ಅವ್ರ ಎನ್ಕ್ವೈರಿಗಾಗಿ ಅವ್ರಿಗೆ ಜಾಮೀನು ಕೊಡೋದು ಇಟ್ಕೊಳ್ಳುವಂಥದ್ದು ಒಂದು ಅದರಲ್ಲಿ ಕ್ಲೌಸ್ ಇತ್ತು. ಒಂದು ಕ್ಲೌಸ್ ಇರೋದ್ರಿಂದಾಗಿ ಅದರ ನೆಲೆಯಲ್ಲೇ ಅನೇಕರನ್ನು ಇಡೀ ದಾಳಿ ಮಾಡಿ ಹಿಡಿದ ಒಳಗೆ ಹಾಕಿದ್ದು ನಾವು ನೋಡಿದ್ದೀವಿ. ಈಗಾಗಲೇ ಅವರು ಒಳ್ಳೆಯವರು ಬಂದರು, ಕೆಟ್ಟವರು ಬಂದರು, ಮಾಡಿದವರು ಬಂದರು, ತಮಗೆ ಇದು ಬಂದಂಥ ಸಂದರ್ಭದಲ್ಲಿ 5,000ಕ್ಕೂ ಹೆಚ್ಚು ಜನರ ಮೇಲೆ ದಾಳಿ ಮಾಡಿ ಅಂತ ಹಿಡಿದಿದ್ದು. ಅದರಲ್ಲಿ ಕೇವಲ 10% ಮಂದಿಗೆ ಮಾತ್ರ, 100ಕ್ಕೆ 10 ಮಂದಿ, 5,000 ಎಷ್ಟಾದರೂ ಅದಕ್ಕಿಂತ ಕಡಿಮೆ ಮಂದಿ ಶಿಕ್ಷೆ ಆಗಿದೆ ಅನ್ನೋದು ಈ ಅರ್ಜಿದಾರರ ಆರೋಪ. ಅದಕ್ಕೆ ಇದನ್ನು ನೀವು ಕ್ಯಾನ್ಸಲ್ ಮಾಡಿರಿ, ಇದಕ್ಕೆ ಚೇಂಜ್ ಮಾಡಿರಿ ಅನ್ನುವಂಥ ಮಾತು ಇದನ್ನು ಕೇಳಿದಂಥ ಅರ್ಜಿದಾರರ ಅಹವಾಲ, ದೂರುದಾರರ ಅಹವಾಲ. ಆದರೆ ಇದಕ್ಕೆ ಇಲ್ಲ ಮತ್ತಷ್ಟು ಇನ್ನಷ್ಟು ಇದರಲ್ಲಿ ನಾವೇನಾದರೂ ಇದನ್ನು PMLA ಲೂಸ್ ಮಾಡ್ಕೊಂಡಿವಿ ಅಥವಾ ಕೆಲವೊಂದು ಕಾನೂನಿನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಚೇಂಜ್ ಮಾಡಿದ್ದೀವಿ ಅಂದ್ರೆ ತೊಂದರೆ ಆಗ್ತದೆ ಅನ್ನುವಂಥ ಮಾತು ಈ ಒಂದು ED ಪರವಾಗಿ ಮಾತಾಡುವಂಥ ಕೇಂದ್ರ ಸರ್ಕಾರದ ಒಬ್ಬ ಏನೋ ನಿಮಗೆ ಗೊತ್ತಿದ್ದಂಗೆ ಈಗಾಗಲೇ ರಾಜು ಅವರು, ಜನರಲ್ SV ರಾಜು ಅವರು, ಸಾಲಿಸಿಟರ್ ಜನರಲ್ SV ರಾಜು ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಏನಪ್ಪ ಅಂತಂದ್ರೆ, ಈ ಪ್ರಭಾವಿ ಆರೋಪಿಗಳು ಈ ರೀತಿ ಅರ್ಜಿ ಸಲ್ಲಿಸುವ ತಂತ್ರ ಹೂಡುವುದರಿಂದಾಗಿ ಅಪರಾಧಿಗಳಿಗೆ ಶಿಕ್ಷೆ ವಿಧಿಸುವಲ್ಲಿ ವಿಳಂಬವಾಗುತ್ತಿದೆ. ಅದಕ್ಕೆ ಇದು ಮತ್ತೆ ತೆಗೆದು ಇನ್ನೂ ವಿಳಂಬ ಆಗತ್ತದೆ, ಸಿಗುವುದಿಲ್ಲ ಅವರು ಅಂತೇಳಿ. ಅದಕ್ಕೆ ಬೋಯಾನ್ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಅಲ್ಲಪ್ಪ ನೀವು ಎನ್ಕ್ವೈರಿ ಹೆಸರಿನಲ್ಲೇ ಮುಂದಾಗ್ತಾ ಒಂದು